ಸರ್ ಸ್ವಲ್ಪ ಈ ಕಡೆ ಬನ್ನಿ, ಹೆಗಲ ಮೇಲೆ ಕೈ ಹಾಕೊಳ್ಳಿ ಸರ್. ಆಹಾ, ನಮ್ಮ ಹುಡುಗಿ ಇಷ್ಟೊಂದು ರೊಮ್ಯಾಂಟಿಕ್ ಅಂತ ಗೊತ್ತೇ ಇರಲಿಲ್ವೇ. ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು. ಈಗ ನಮ್ಮ ಬೇಟೆ ನಮ್ಮ ಬೋನಿಗೆ ಬಿದ್ದಿದೆ. ಸರ್, ಫುಲ್ ಸೈಜ್ ಫೋಟೋ ತೆಗೀರಿ. ನೋಡ್ತಾ ಇದ್ರೆ ಮದ್ವೆ ಆಗಿದೀವಿ ಅಂತ ಗೊತ್ತಾಗ್ಬಿಡ್ಬೇಕು. ಬಾಲ, ಈ ಹಾರ ತಾಳಿ ನೋಡಿದ್ರೆ ಯಾರಿಗ್ ತಾನೇ ಗೊತ್ತಾಗಲ್ಲ ನಮಗ್ ಮದ್ವೆ ಆಗಿದೆ ಅಂತ. ಹಂಗಲ್ಲ ಬೇಬಿ, ಎಲ್ಲ ಆಂಗಲ್ ಇಂದನು ಫೋಕಸ್ ಇರ್ಬೇಕಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಆಯ್ನು, ನಿಮ್ ಪೇರೆಂಟ್ಸ್ ಕೇಳಿದ್ರೆ ತೋರ್ಸಕ್ಕೆ ಅಂತ ತಾನೆ? ಎಸ್ ಬೇಬಿ. ತಗೋದಿವ್ಯಾ? ಬಾಲ, ನನ್ನ ಯಾಕೆ ಈ ರೆಸಾರ್ಟಿಗೆ ಕರ್ಕೊಂಡ್ ಬಂದಿದ್ಯಾ? ಯಾಕೆ ರಿಜಿಸ್ಟರ್ ಮ್ಯಾರೇಜ್ ಆದ್ವಿ? ಅದು ಯಾಕೆ ನಿನ್ ಪೇರೆಂಟ್ಸ್ ಹತ್ರ ಕರ್ಕೊಂಡು ಹೋಗ್ತಿಲ್ಲ? ಕರ್ಕೊಂಡು ಹೋಗ್ತೀನಿ ದಿವ್ಯಾ. ಯಾವಾಗ ಕರ್ಕೊಂಡು ಹೋಗ್ತೀಯಾ? ಕಾಲ ಕೂಡ್ ಬರ್ಬೇಕಲ್ವಾ ಬೇಬಿ. ನಾವಿಬ್ರು ಮದ್ವೆ ಆಗಿದೀವಿ ಅಂತ ಅವ್ರ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಶಾಕ್ ಆಗಲ್ವಾ? ಹಾಗಿದ್ರೆ ನಾವು ನಮ್ಮ ಮದ್ವೆ ಗುಟ್ಟಾಗೆ ಇರ್ಬೇಕು ಅಂತನಾ? ನಾನೆಲ್ಲ ಹಂಗಂದೆ. ಇನ್ಫ್ಯಾಕ್ಟ್ ನಾನು ಇಷ್ಟೆಲ್ಲ ಮಾಡ್ತಿರೋದೆ ನಿನ್ ಸಲುವಾಗಿ, ಅಂದ್ರೆ ನಮ್ ಸಲುವಾಗಿ ಅಂತ ಹೇಳಿದೆ ಅಷ್ಟೇ. ಇವತ್ತು ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಂತದ್ರಲ್ಲಿ ಈ ಬಿಸ್ನೆಸ್ ಟೈಕೂನ್ ಬಾಲ ಬಗ್ಗೆ ಏನಾದ್ರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನ ಕತೆ. ಅದಕ್ಕೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಈ ರೆಸಾರ್ಟ್ ಅರೇಂಜ್ಮೆಂಟ್ಸು. ನೋಡು, ನಾವಿಬ್ರು ಒಬ್ರನ್ನೊಬ್ರನ್ನ ಪ್ರೀತಿಸಿದೀವಿ, ಲೈಫ್ ನ ರಿಸ್ಕ್ ಇಟ್ಟು ಮದ್ವೆ ಆಗಿದೀವಿ. ಇದ್ ಪ್ರಪಂಚಕ್ಕೆ ಗೊತ್ತಾದ್ರೆ ತಪ್ಪೇನಿದೆ? ವಿ ಆರ್ ಅಫಿಷಿಯಲಿ ಮ್ಯಾರಿಡ್ ಬಾಲ. ಏನ್ ದಿವ್ಯಾ ಈ ತರ ಮಾತಾಡ್ತಿದ್ಯಾ? ನಾವಿಬ್ರು ಓಡೋಗ್ ಮದ್ವೆ ಆಗಿದೀವಿ ಅಂತ ಗೊತ್ತಾದ್ರೆ ನಮ್ಮ ಅಪ್ಪನ್ ರೆಪ್ಯುಟೇಷನ್ ಏನಾಗ್ಬೇಡ. ಪ್ಲಸ್ ಛತ್ರದಿಂದ ಹುಡುಗಿನ ಈ ಬಿಸ್ನೆಸ್ ಟೈಕೂನ್ ಬಾಲ ಹಾರಿಸ್ಕೊಂಡ್ ಬಂದಿದ್ದಾನೆ ಅಂತ ಗೊತ್ತಾದ್ರೆ ನನ್ ರೆಪ್ಯುಟೇಷನ್ ಏನಾಗ್ಬೇಡ. ಇದೆಲ್ಲ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ಸುಮ್ನಿರ್ತಾರೆ ಅನ್ಕೊಂಡಿದ್ಯಾ ದಿವ್ಯಾ? ನಮ್ಮ ಅಪ್ಪನ ಬಗ್ಗೆ, ಅವ್ರ ಸೆಟ್ಟಿನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ದೊಡ್ಡೋರ್ ವಿಷಯ ನಿನಗೆ ಗೊತ್ತಾಗಲ್ಲ, ಅದನ್ನ ನೈಸ್ ಆಗಿ ಹ್ಯಾಂಡಲ್ ಮಾಡಬೇಕು. ನಿನಗ್ ಸಂಸ್ಕಾರ ಅನ್ನೋದೇ ಇಲ್ವಲ್ಲ. ಯಾವ್ದೋ ಗಂಡು ಹುಡುಗನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂಡಾಗಿದೆ ನಮ್ಮ ಪರಿಸ್ಥಿತಿ. ಅಪ್ಪು, ಇವಳು ಚೇಲಗಳು ಅವಾಗವಾಗ ಹೇಳ್ತಿದ್ರು ಇವಳು ಬ್ಲ್ಯಾಕ್ ಬೆಲ್ಟು ಅಂತ. ನಾನೆಲ್ಲೋ ಪುಂಗ್ತಾವ್ರೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅರ್ಥ ಆಯ್ತು ಇವಳು ನಿಜವಾಗ್ಲೂ ಬ್ಲ್ಯಾಕ್ ಬೆಲ್ಟೆ. ಹುಷಾರಾಗಿರ್ಬೇಕು. ಬಮೈದ, ಮುಂದೆ ನಿನ್ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಸತ್ಯ, ಕಾಯಿನ ಹೀಗಲ್ಲಮ್ಮ ಒಡೆಯೋದು.
ನೀವೇ ತಾನೇ ಹೀಗೆ ಹೊಡಿಬೇಕು ಅಂತ ಹೇಳಿದ್ದು. ಅಂದ್ರೆ ಹಿಂದೆ ಕತ್ತಿ ಇದೆ, ಅದ್ರಲ್ಲಿ ಹೊಡಿ ಅಂತ ಹೇಳ್ದೆ. ನೀನ್ ನೋಡಿದ್ರೆ ಕೈಯಲ್ಲೇ ಹೊಡೆದ್ಬಿಟ್ಟೆ. ನಿನ್ ಕೈಗೇನು ಏಟ್ ಬಿದ್ದಿಲ್ಲ ತಾನೆ? ಇದೆಲ್ಲ ಯಾವ ಲೆಕ್ಕ? ಎಷ್ಟು ಕಾಯಿ ಹೊಡೆದಿದ್ದೀನಿ ಗೊತ್ತಾ ಏರಿಯಾದಲ್ಲಿ. ಹೌದೌದು, ಇದೆಲ್ಲ ಇವಳಿಗೆ ಯಾವ ಲೆಕ್ಕನೂ ಅಲ್ಲ. ನೀನ್ ಆತ್ತೆ ಮಾಡಮ್ಮ. ಏ ಕಾಕ್ರೋಚು, ಅಮ್ಮಟೆ, ಏ ಗುಂಗ್ರ, ಎಲ್ಲಿ ಹೋದೋ ಇವು? ಜಾನ್ಕಿ, ಹುಡುಗ್ರಲ್ಲೇ ಒಬ್ರು ಕಾಣಿಸ್ತಾನೆ ಇಲ್ಲ. ಪಾಪ ಮಕ್ಕಳು ಮದುವೆ ಮನೆ ಅಷ್ಟೊಂದು ಓಡಾಡಿದ್ದಾರೆ. ರಾತ್ರಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳದಲ್ವಾ? ಹೇಳಿದ್ದೀನಿ ಅತ್ತೆ, ಗ್ಯಾರೇಜ್ ಕಡೆ ನೋಡ್ಕೊಂಡ್ ಬರ್ತೀವಿ ಅಂತ ಹೋದ್ರು. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ರು ಅಂತಂದ್ರು ಕೇಳಲಿಲ್ಲ ಅವರು. ಏನು ಹುಡುಗ್ರೋ ಏನೋ ಕಣೆ, ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡು. ಸತ್ಯ ಕೂರ್ತಿದ್ಲ, ಹಾಗೆ ಅವಳು ಹುಡುಗರು. ಅಲ್ಲ ಅತ್ತೆ, ನೀವು ಭಾವನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಮನೆ ನಿಮ್ಮ ಹೆಸರಲ್ಲಿಲ್ಲ, ಸತ್ಯನ ಹೆಸರಲ್ಲಿದೆ ಅಂತ. ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ಇವನ್ ಕಾಟ ತಡಿಯೋಕ್ ಆಗ್ತಾ ಇತ್ತಾ? ಅದೇನೋ ಹೇಳ್ತಾರಲ್ಲ, ಬೀಸೋ ದೊಣ್ಣೆ ಏಟ್ ತಪ್ಪಿದ್ರೆ 1000 ವರ್ಷ ಆಯ್ಸು ಅಂತ. ಹಾಗೆ ಇದು ಸತ್ತಿನ ಕಂಡ್ರೆ ಅವನು ಹೆದರ್ಕೋತಾನೆ. ಅದಕ್ಕೆ ಅವಳ ಹೆಸರು ಹೇಳಿ ತೆಪ್ಕಾಕ್ಸಿದ್ದೀನಿ. ಇಲ್ದೆ ಹೋಗಿದ್ರೆ ಗಂಟೆಗೊಂದ್ಸಲ ಮನೆ ಬರ್ಕೊಡು ಅಂತ ಪೀಡಿಸ್ತಾನೆ. ಏನ್ ಮಾಡೋದು ಅತ್ತೆ, ಇವರಿದ್ದಿದ್ರೆ ಧಾರೆ ಎಳ್ಕೊಡಿ ಅಂತ ಭಾವನ್ ಕರಿಬೇಕಿತ್ತ. ಎಲ್ಲ ನಮ್ಮ ಹಣೆ ಬರ. ಹಾಗಂತ ಅವನು ಆಡಿದ ಆಟ ಆಗ್ಬಿಟ್ರೆ ಅದಕ್ಕೆ ಸುಳ್ಳು ಹೇಳಿ ಸದ್ಯಕ್ಕೆ ಸುಮ್ಮನಾಗ್ಸಿದ್ದೇನೆ. ಮನೆ ಸಿಗಲ್ಲ ಅಂತ ಅವನು ವಾಪಸ್ ಹೋಗ್ಬಿಟ್ರೆ ನಮಗೂ ನೆಮ್ಮದಿ. ಹೋಗ್ಲಿ ಬಿಡು. ಸರಿ ಅತ್ತೆ, ಈಗ ನೀವು ಊಟ ಮಾಡ್ಬಿಡಿ, ಹುಡುಗರು ಬಂದ್ಮೇಲೆ ನಾನು ಬಡಿಸ್ತೀನಿ. ಜಾನಕಿ, ಅಲ್ಲಿ ಸತ್ಯ ಊಟ ಮಾಡಲ್ದೋ ಇಲ್ವೋ ಕಣೆ. ಸೀತಮ್ಮಂಗೂ ಕಾರ್ತಿಕಂಗೂ ಈ ಮದುವೆ ಇಷ್ಟ ಇಲ್ಲ. ಪಾಪ ಸತ್ಯ ಅಲ್ಲಿ ಹೇಗಿರ್ತಾಳೋ ಏನೋ. ನಂಗೂ ಅದೇ ಯೋಚನೆ ಅತ್ತೆ. ದಿವ್ಯ ಏನೋ ಓಡೋದ್ಲು. ಸತ್ಯ ತಾಳಿಗೆ ಕುತ್ತಿಗೆ ಕೊಟ್ಲು. ಕೊಡೋ ತರ ನಾವೇ ಮಾಡಿದ್ವಿ. ಅವಳು ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಕಣೆ. ಹೌದತ್ತೆ, ಅವಳ ಜೀವನದ ಜೊತೆ ಅವಳ ಮನಸ್ಸಿನ ಜೊತೆ ನಾವೆಲ್ಲ ಆಟ ಆಡ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ರೂಮಿಗೆ ಸೇರ್ಕೊಳ್ಳೋಣ ಅಂತ. ಈಗ ನೋಡು ಏನಾಗ್ಬಿಡ್ತು. ನಾನು ಕಾಮನ್ ಮ್ಯಾನ್ ಅಲ್ಲ ದಿವ್ಯಾ, ಸೆಲೆಬ್ರಿಟಿ. ಅರ್ಥನೇ ಮಾಡ್ಕೊಳ್ಳಲ್ಲ ನೀನು. ನೀನೇನೋ ಪ್ರಶ್ನೆ ಕೇಳ್ತಾ ಕೇಳ್ತಾ ಇಲ್ಲೇ ನಿಲ್ಸ್ಕೊಂಡ್ಬಿಟ್ಟೆ. ಇವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ನಮ್ ವಿಷಯನ ಲೈವ್ ಟೆಲಿಕಾಸ್ಟ್ ಮಾಡ್ಬಿಡ್ತಾರೆ. ರೈಟ್ ಬಾಲ, ಇವಾಗ ಏನ್ ಮಾಡೋದು? ಬಾಲ ಸರ್, ನಿಮ್ ಜೊತೆ ಇದಾರಲ್ಲ ಇವ್ರು ಯಾರು? ಇಬ್ರು ಒಟ್ಟಿಗೆ ಒಂದೇ ಹೋಟೆಲ್ ಅಲ್ಲಿ ಇದ್ದೀರಾ? ಇವ್ರು ನಿಮ್ಗೆ ತುಂಬಾ ಬೇಕಾದವರ ಸರ್? ನಿಮ್ ಫಿಯಾನ್ಸಿ ಜೊತೆ ಇದ್ದೀರಾ ಅಂತ ನಮಗೆ ರಿಪೋರ್ಟ್ ಬಂತು. ಇವ್ರು ನಿಮ್ ಫಿಯಾನ್ಸಿನ ಸರ್? ಸರ್, ಇವ್ರ ಕತ್ತಲ್ ತಾಳಿ ಇದೆ, ಹಾಗಾದ್ರೆ ಇವ್ರು ನಿಮ್ ಹೆಂಡತಿನಾ? ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗ್ತಿದ್ದೀರಾ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಸಿಂಪಲ್ ಆಗಿ ಮದ್ವೆ ಆದ್ರು ಇಲ್ಲ ಗುಟ್ಟಾಗಿ ಮದ್ವೆ ಆದ್ರು?
ನಿಮ್ಮ ಅಪ್ಪ ಅಮ್ಮ ಯಾರು ಯಾಕೆ ಕಾಣಿಸ್ತಿಲ್ಲ? ಹಾಗಾದ್ರೆ ಇದು ನಿಮ್ದು ಲವ್ ಮ್ಯಾರೇಜಾ? ಖಂಡಿತ ಇದು ನಮ್ಮ ಅಪ್ಪಂಗೆ ಗೊತ್ತಾಗ್ಬಿಡುತ್ತೆ. ನಿಮ್ ಎಲ್ರೂ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಬಾಲ ಸರ್ಗೂ ನಿಮ್ಗೂ ಏನ್ ಸಂಬಂಧ ಮೇಡಮ್? ನೀವು ಅವ್ರ ಹೆಂಡ್ತಿನಾ? ಹೌದು, ನಾನಿವಾಗ ಮಿಸಸ್ ದಿವ್ಯಾ ಬಾಲ. ನಾವಿಬ್ರು ಪ್ರೀತಿಸಿ ಇಷ್ಟಪಟ್ಟು ಮದ್ವೆ ಆಗಿದ್ದೀವಿ. ಇಷ್ಟೊಂದು ಅರ್ಜೆಂಟ್ ಆಗಿ ಗುಪ್ತಾಗಿ ಮದ್ವೆ ಆಗೋದಕ್ಕೆ ಕಾರಣ? ಯಾಕೆ ಅಂದ್ರೆ ನಮ್ ಮನೇಲಿ ಬೇರೆ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ರು. ಆದ್ರೆ ನಾನು ಬಾಲಂಗೋಸ್ಕರ, ಬಾಲನ್ ಪ್ರೀತಿಗೋಸ್ಕರ ಆ ಮದ್ವೆನ ಬಿಟ್ಟು ಬಂದೆ. ಬಾಲನೇ ನನ್ ಸರ್ವಸ್ವ, ಬಾಲನೇ ನನ್ ಲೈಫ್. ಅತ್ತೆ, ಮಾವ, ನಾನು ಮತ್ತೆ ನಿಮ್ ಮಗ ನಿಮ್ಗೆ ಹೇಳ್ದೇನೆ ಮದ್ವೆ ಆಗ್ಬಿಟ್ವಿ. ಇದರಿಂದ ನಿಮಗ್ ಬೇಜಾರಾಗಿರುತ್ತೆ ಅಂತ ನನಗ್ ಗೊತ್ತು. ಆದ್ರೆ ನಮಗ್ ಬೇರೆ ದಾರಿನೇ ಇರ್ಲಿಲ್ಲ ಮಾವ. ನಮ್ ಪ್ರೀತಿನ ಉಳಿಸ್ಕೋಬೇಕು ಅಂದ್ರೆ ನಮ್ ಮದ್ವೆ ಆಗ್ಲೇಬೇಕಿತ್ತು. 10 ರೂಪಾಯಿಗೆ ಆಕ್ಟಿಂಗ್ ಮಾಡು ಅಂದ್ರೆ ಇವಳೇನೆ 20 ರೂಪಾಯಿಗೆ ಆಕ್ಟಿಂಗ್ ಮಾಡ್ತಿದ್ದಾಳೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮಾವ. ನೋಡಿ, ಇದ್ರಲ್ಲಿ ಬಾಲಂದ್ ಯಾವ ತಪ್ಪು ಇಲ್ಲ. ಪರಿಸ್ಥಿತಿ, ಸನ್ನಿವೇಶ ಕೈಲಿ ಈ ರೀತಿ ಮಾಡಿಸ್ಬಿಡ್ತು. ಸಾರಿ ಅತ್ತೆ, ಸಾರಿ ಮಾವ. ಯಾಕೋ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳಲ್ಲ. ನೋಡಿ ಮಾವ, ನನಗೆ ಮತ್ತೆ ಬಾಲಂಗೆ ನಿಮ್ ಗೌರವ ಘನತೆ ಬಗ್ಗೆ ತುಂಬಾ ಕಾಳಜಿ ಇದೆ. ಆದ್ರೆ ಏನ್ ಮಾಡೋದು, ನಿಮ್ಗೆ ಹೇಳ್ದೇನೆ ಮದ್ವೆ ಆಗುವಂತ ಪರಿಸ್ಥಿತಿ ಬಂತು. ನಮ್ಮನ್ನ ಕ್ಷಮಿಸಿ. ಮೊದಲನೇ ಸಲ ನಿಮ್ನ ಭೇಟಿಯಾದಾಗ ನೀವ್ ನನಗೆ ತೋರ್ಸಿದ ಪ್ರೀತಿನ ಯಾವತ್ತೂ ಮರೆಯಕ್ಕಾಗಲ್ಲ. ಆ ಪ್ರೀತಿ ನಂಗೆ ಜೀವನ ಪೂರ್ತಿ ಸಿಗ್ಬೇಕು ಅಂತ ಬಯಸ್ತೀನಿ. ನಿಮ್ ಮನೆ ಒಳ್ಳೆ ಸೊಸೆಯಾಗಿ, ಬಾಲಂಗೆ ಒಳ್ಳೆ ಹೆಂಡತಿಯಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆಗೆ ನೀವ್ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ ಮನೆ ಸೊಸೆಯಾಗಿ ಸ್ವೀಕರಿಸಿ ಮಾವ. ಈ ಮದ್ವೆನ ಒಪ್ಕೊಳ್ಳಿ ಮಾವ. ನಿಮ್ ಕಾಲಿಗೆ ಬೀಳ್ತೀನಿ. ಅಲ್ಲ, ಈ ಮೀಡಿಯಾದವ್ರು ಏನಾದ್ರು ರಿಯಲ್ ಆಗ್ಬಿಟ್ಟಿದ್ರೆ ನಮ್ದು ಕತೆ ಎಲ್ಲ ಜೀವನ ಎಪಿಸೋಡ್ ಮಾಡಿರೋರು. ಆ ಲೆವೆಲ್ಗೆ ನಾಟಕ ಮಾಡ್ತಾವಳೆ. ಅಬ್ಬಬ್ಬಾ. ದಯವಿಟ್ಟು ನಿಮ್ ಮಗನ ಅಪಾರ್ಥ ಮಾಡ್ಕೋಬೇಡಿ ಮಾವ. ನಿಮ್ ಮಗ ತುಂಬಾ ಒಳ್ಳೆಯವನು. ಇಂಥ ಒಳ್ಳೆ ಮಗನ್ ಕೊಟ್ಟಿರೋ ನಿಮ್ಮಂತ ಒಳ್ಳೆ ಮನ್ಸಿಗೆ ನಾನ್ ತುಂಬಾ ನೋವು ಕೊಡ್ತಿದ್ದೀನಿ ಅಂತ ಗಿಲ್ಟ್ ಕಾಡ್ತಾ ಇದೆ. ಇದನ್ನ ನಾನ್ ಸಾಯೋವರೆಗೂ ಮರೆಯಲ್ಲ. ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಂಡು ಪ್ಲೀಸ್ ಕ್ಷಮಿಸಿ ಮಾವ. ಏನೇ ಇದು, ನಾವೇ ಕಾಸು ತಗೊಂಡು ಆಕ್ಟಿಂಗ್ ಮಾಡ್ತಿದ್ರೆ ಇವಳು ನಮ್ಗಿನ ಓವರ್ ಆಕ್ಟಿಂಗೇ ಮಾಡ್ತಿದ್ದಾಳಲ್ಲ. ಸುಮ್ಮನೆ ಇದೆ. ಮಾಡಿರೋ ತಪ್ಪನ ತಿದ್ಕೊಂಡು ನಿಮ್ ಜೊತೆ ಜೀವನ ನಡ್ಸಕ್ಕೆ ಒಂದೇ ಒಂದ್ ಅವಕಾಶ ಕೊಡಿ ಮಾವ, ಪ್ಲೀಸ್. ನಿಮ್ ಮನೆ ಗೌರವ ಘನತೆಗೆ ತಕ್ಕ ಹಾಗೆ ನಡ್ಕೋತೀನಿ. ನಿಮ್ಮನ್ ಕೈ ಮುಗ್ದು ಕೇಳ್ಕೋತೀನಿ ಮಾವ. ದಯವಿಟ್ಟು ಈ ಮದ್ವೆನ ಒಪ್ಕೊಳ್ಳಿ ಪ್ಲೀಸ್ ಮಾವ. ಅಬ್ಬಾ, ಓವರ್ ಆಕ್ಟಿಂಗ್ ಕಿ ದುಕಾನ್. ಇವಳು ನಿಂಗೆ ಬಿಟ್ರೆ ಗಂಗಾ ಕಾವೇರಿ ಹಸಿ ಇಲ್ಲೇ ಪ್ರಳಯನೇ ಮಾಡ್ಬಿಡ್ತಾಳೆ. ಸಾಕು ಬಾದಿದ್ಯಾ, ಆಗೋದೆಲ್ಲ ಆಗೋಯ್ತು. ಮಾತಾಡಕ್ ಇನ್ನೇನು ಉಳಿದಿಲ್ಲ. ನೋಡಿ, ಇದು ನಮ್ ಪರ್ಸನಲ್ ಮ್ಯಾಟ್ರ್. ನೀವ್ಯಾರು ತಲೆ ಹಾಕೋದ್ ಬೇಡ. ಕ್ಷಮಿಸಿ. ನಮಸ್ಕಾರ. ದಿವ್ಯಾ, ಬಾ ರೂಮ್ ಗೋನ್. ಮೊದಲನೇ ಸಲ ಅಲ್ವಾ ಇದನ್ನೆಲ್ಲ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ಭಯ ಇರುತ್ತೆ.
ನಾವ್ ಅಡ್ಜಸ್ಟ್ ಮಾಡ್ಕೋಬೇಕು. ನೀವ್ ಬಿಡಿ ಚಿಕ್ಕಮ್ಮ, ನಮ್ ಪಾರ್ಟಿನ ಬಿಟ್ಟು ಇನ್ಯಾರ್ದೋ ಪಾರ್ಟಿನ ಸೇರ್ಕೊಂಡ್ಬಿಟ್ಟಿದ್ದೀರಾ. ನಾನ್ ಯಾರ ಪಾರ್ಟಿನೂ ಅಲ್ಲ, ನಾವೆಲ್ರೂ ಮನೆಯವ್ರು ಒಂದೇ. ಇದನ್ನೇ ನನಗೆ ಅಕ್ಕ ಹೇಳ್ಕೊಟ್ಟಿರೋದು. ಮೊದಲು ಮನೆಗೆ ಬಂದವ್ರ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಲ್ತ್ಕೋ. ನೀನು ಒಲೆ ಹಚ್ಚು. ಮ್ಯಾಚ್ ಬಾಕ್ಸ್ ಯಾಕೆ? ಲೈಟ್ರ್ ಇದೆಯಲ್ಲ, ಅಲ್ಲೇ ಇದೆ, ತಗೋ. ಹಾ ಕಿತ್ತಾಕು. ಬಂದಿನೇ ಎಲ್ಲ ಕಿತ್ತಾಕ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಕಿತ್ತಾಕು. ಎಷ್ಟೇ ಆಗ್ಲಿ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿದ ಕೈ ಅಲ್ವಾ? ಅಯ್ಯೋ, ಹಾಲು ಉಕ್ಕೋದು ಲೇಟ್ ಆಗಿದ್ದಕ್ಕೆ ಹೊರಟೋದ್ರು ಅನ್ಸುತ್ತೆ. ಹೈ ಫ್ಲೇಮ್ ಇಟ್ರೆ ಬೇಗ ಉಕ್ಬೋದೇನೋ. ಹೈ ಫ್ಲೇಮ್ ಅಲ್ಲಿ ಯಾಕೆ ಹಾಲು ಕಾಯಿಸ್ತಿದ್ಯಾ? ಸ್ವಲ್ಪನಾದ್ರೂ ಪೇಷನ್ಸ್ ಇಟ್ಕೋ. ಅದೆಲ್ಲ ಅವಳಿಗೆ ಏನೇ ಗೊತ್ತು, ಬರೀ ದಡ ಬಡ ಮಾಡಿನೇ ಗೊತ್ತು. ಆಹಾ, ನಮ್ಮ ಯಜಮಾನ್ರು ಕೋಟೆ ಮನೆಗೆ ಅದೆಂಥ ಸೊಸೆ ಕರ್ಕೊಂಡು ಬಂದಿದ್ದಾರೆ ನೋಡು. ನನ್ನ ಅದೃಷ್ಟ ಎಂಥದ್ದು, ಎಲ್ಲ ನನ್ನ ಕರ್ಮ. ಅಲ್ಲ, ಹಾಲು ಬೇಗ ಉಕ್ಲಿ ಅಂತ ಹಾಗಿಟ್ಟೆ. ಅದು ಹಾಗಲ್ಲ ಸತ್ಯ. ಹಾಲನ್ನ ಕಾಯಕ್ಕಿಟ್ಟಾಗ ಉರಿ ಸಣ್ಣನೇ ಇಡಬೇಕು. ಅದನ್ನ ನೆನ್ಪಿಟ್ಕೋ. ಅಮ್ಮ. ನಿಂದೇನಪ್ಪ? ಏನಿಲ್ಲಮ್ಮ. ಏನಾಯ್ತು ಬಾಲ? ಏನ್ ಯೋಚನೆ ಮಾಡ್ತಿದ್ಯಾ? ನೋಡ್ತಾ ಇದ್ರೆ ನನ್ಗೆ ಟೆನ್ಷನ್ ಆಗ್ತಿದೆ. ಏನಾದ್ರೂ ಹೇಳು. ಏನಾದ್ರೂ ಇದ್ರೆ ಅಲ್ವಾ ಹೇಳಕ್ಕೆ? ಏನಿಗೆ ಹಾಕಿ ಕರ್ಕೊಂಬಂದೆ? ಮೀಡಿಯಾದವ್ರ ಮುಂದೆ ಮಾತಾಡಿದ್ ನಿನಗೆ ಇಷ್ಟ ಆಗಿಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ದೆ. ನಿಮ್ಮಪ್ಪ ಅಮ್ಮ ನೋಡಿದಿದ್ರೆ ಅವ್ರ ಮನ್ಸ್ ಕರಗ್ತಾ ಇರ್ಲಿಲ್ವಾ? ಯಾಕೆ ಬಾಲ ಹಾಗೆ ನೋಡ್ತಿದ್ಯಾ? ನೋಡ್ತಾ ಇರೋದು ನೋಡಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ಏನ್ ಮಹಾ ಆಗತ್ತೆ? ನಿಮ್ಮ ಅಪ್ಪ ಅಮ್ಮ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ ಅಷ್ಟೇ ತಾನೇ? ಅತ್ತಿ ನನ್ ಬೇಬಿ, ಮನೆ ವಿಷಯ ಮೀಡಿಯಾಗ್ ಬಂದ್ರೆ ಅಪ್ಪ ಅಮ್ಮಂಗ್ ಬೇಜಾರಾಗಲ್ವಾ? ನೀನೇನೋ ದೊಡ್ಡದಾಗಿ ಮಾತಾಡ್ಬಿಟ್ಟೆ. ಅವ್ರು ಇದನ್ನೇ ನೆಪ ಮಾಡ್ಕೊಂಡು ನಮ್ಮ ಮದ್ವೆನ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಬಿಡ್ತು ಅನ್ನೋ ಬಲ, ಮಾತಿಗೂ ಹಂಗನ್ಬೇಡ. ಅಪ್ಪ ಅಮ್ಮ ಇಲ್ದೆ ನಾವ್ ಹೇಗ್ ಸಂತೋಷವಾಗಿರಕ್ಕಾಗತ್ತೆ? ಇವಾಗ ಏನ್ ಮಾಡೋದು ಬಾಲ? ಅದನ್ನ ಮೀಡಿಯಾದವ್ರ ಮುಂದೆ ಮಾತಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡ್ಬೇಕಾಗಿತ್ತು. ಹೋಗ್ಲಿ ಬಿಡು ಬೇಬಿ, ಸಮಾಧಾನ ಮಾಡ್ಕೊ. ಆಗಿದ್ದಾಯ್ತು. ನಾನು ಯಾವಾಗ್ಲೂ ಹೀಗೆ ಏನಾದ್ರೂ ಒಂದು ಎಡ್ವರ್ಟ್ ಮಾಡ್ತಾನೆ ಇರ್ತೀನಿ. ನೀನ್ ನೋಡು, ನನ್ಗೋಸ್ಕರ ಎಷ್ಟು ರಿಸ್ಕ್ ತಗೋತಾ ಇದೆಯಾ ಅಂತ. ನಮಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ರಿಸ್ಕ್ ತಗೊಳ್ಳಿ?
ನೀನೇನು ಯೋಚನೆ ಮಾಡಬೇಡ ಬೇಬಿ. ಹೇಗಾದ್ರೂ ಮಾಡಿ ನೀನು ಮಾತಾಡಿರೋ ಕ್ಲಿಪ್ಪಿಂಗು ನಾನು ನೀನು ಜೊತೆಲಿರೋ ಕ್ಲಿಪ್ಪಿಂಗ್ನ ಮೀಡಿಯಾದಲ್ಲಿ ಲೀಕ್ ಆಗದಿರೋ ತರ ನೋಡ್ಕೋಬೇಕು. ಹಾಗೇನಾದ್ರೂ ನಾವು ನೋಡ್ಕೊಂಡ್ರೆ ನಾವಿಬ್ರು ಬಚಾವಾಗ್ಬೋದು. ಬಟ್ ಅದು ಹೇಗೆ? ನೀನ್ ಇಲ್ಲೇ ಇರು, ನಾನು ಬಂದೆ. ಎಲ್ಲಿಗೆ? ಒಂದು 5 ಮಿನಿಟ್ಸ್ ಅಷ್ಟೇ, ಬಂದ್ಬಿಡ್ತೀನಿ. ಸತ್ಯ, ಯಾಕೆ ಮಗಳೇ ಏನೇನೋ ಮಾತಾಡ್ತಿದ್ಯಾ? ಏನಾಯ್ತು? ಇಲ್ಲಮ್ಮ, ನನಗಿಲ್ಲಿರೋದಕ್ಕಾಗಲ್ಲ, ಕಷ್ಟ ಆಗ್ತದಮ್ಮ. ಬಿಡ್ತು ಅನ್ನೋ, ಹಾಗೆಲ್ಲ ಮಾತಾಡಬಾರ್ದು. ಅದ್ ನಿನ್ ಗಂಡನ ಮನೆ ಕಣೆ. ಇಲ್ಲ, ನಾನೀ ಮನೆಗೆ ಸರಿಯಾದವಳಲ್ಲಮ್ಮ. ನಾನಿಲ್ಲಿ ಗುಂಪಿಗೆ ಸೇರಕ್ಕಾಗಲ್ಲಮ್ಮ. ಇವರೆಲ್ಲರೂ ಒಂಥರ ಆದ್ರೆ ನಾನೇ ಒಂಥರ. ಯಾಕಮ್ಮ ನನಗೆ ಮದುವೆ ಮಾಡಿಸ್ಬಿಟ್ಟೆ? ನನಗೆ ನನ್ನ ಗ್ಯಾರೇಜು, ನನ್ನ ಗಲ್ಲಿ, ನನ್ನ ಮನೇನೆ ಚಂದ ಅನ್ನಿಸ್ತಿತ್ತು. ಮದ್ವೆ ಆದ ಹೆಣ್ಮಕ್ಳಿಗೆಲ್ಲ ಹೀಗೆ ಅನ್ಸುತ್ತೆ ಕಣೆ. ಹೊಂದ್ಕೊಂಡು ಹೋಗೋದೇ ಜೀವನ. ಮಗಳೇ, ಇದನ್ನ ನಾನ್ ನಿನಗೆ ಹೇಳ್ಕೊಡ್ಬೇಕಾ? ನೀನಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳಮ್ಮ. ನನಗಿಲ್ಲಿರೋದಕ್ಕಾಗ್ತಿಲ್ಲ. ಇಲ್ಲಿ ನನ್ನಿಂದಾಗಿ ಎಲ್ರೂ ನೆಮ್ಮದಿನೂ ಹಾಳಾಗಿದೆಮ್ಮ. ನಾನು ಮುಟ್ಟಿದ ಎಲ್ಲ ತಪ್ಪಾಗ್ತಿದೆ. ಈ ತಮ್ಮನ ಕಣ್ಣಲ್ಲಂತೂ ನಾನು ಇನ್ನೂ ಇಳಿದೋಗ್ಬಿಟ್ಟಿದ್ದೀನಮ್ಮ. ಅಮ್ಮ, ಈ ಮನೆಗೆ ಸರಿಯಾದ ಸೊಸೆ ನಾನು ಅಲ್ಲಮ್ಮ. ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಹಾಗೆಲ್ಲ ಮಾತಾಡ್ಬೇಡ್ವೆ ಪುಟ್ಟಿ. ಇದು ನಿನಗೆ ದೇವ್ರು ಕೊಟ್ಟಿರೋ ಸೌಭಾಗ್ಯ. ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಹಾಗೆ. ಶಾಸ್ತ್ರ ಸಂಪ್ರದಾಯ ಗೊತ್ತಿರೋ ಹೆಣ್ಮಕ್ಳಿಗೆ ಗಂಡನ ಮನೆಗೆ ಹೋದಾಗ ಅವ್ರ ಮನೆ ರೀತಿ ರಿವಾಜುಗಳಿಗೆ ಹೊಂದ್ಕೊಳ್ಳೋದೇ ಕಷ್ಟ ಆಗತ್ತೆ. ಇನ್ ನಿನಗೆ ಕಷ್ಟ ಆಗದೆ ಇರುತ್ತಮ್ಮ. ಬಾಲ, ನೀನ್ ಯಾಕೆ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೆ? ಇನ್ನೇನ್ ಮಾಡೋದು ದಿವ್ಯಾ? ಅವರೆಲ್ಲ ಇದನ್ನೇ ಹೆಡ್ಲೈನ್ಸ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಹೆದರ್ಸ್ತಿದ್ರು. ನಾನ್ ಬಿಡ್ತೀನಾ? ಅವ್ರಿಗೆ ದುಡ್ಡು ಕೊಟ್ಟು ಟೆಲಿಕಾಸ್ಟ್ ಮಾಡದೇ ಇರೋಂಗ ಡೀಲ್ ಮಾಡ್ಬಿಟ್ಟೆ. ಒಪ್ಕೊಂಡ್ರ? ಒಪ್ಕೊಳ್ದೆ ಏನ್ ಮಾಡ್ತಾರೆ? ಕೊಟ್ಟಿಲ್ವಾ ದುಡ್ಡು? ಪಾಪ, ನನ್ನಿಂದ ನಿನಗೆ ಲಾಸ್ ಆಯ್ತು. ಹಾಯ್, ಇದೆಲ್ಲ ಯಾವ ಸೀಮೆ ಲಾಸು ಬೇಬಿ? ಬಟ್ ಯಾರ್ಯಾರೋ ನನ್ನನ್ನು ಬ್ಲಾಕ್ ಮೇಲ್ ಮಾಡೋವಾಗ ಆಯ್ತಲ್ಲ ಅನ್ನೋದೇ ನನ್ನ ಟೆನ್ಷನ್. ಅವ್ರೇನಾದ್ರೂ ಆ ಫುಟೇಜ್ ನ ಟೆಲಿಕಾಸ್ಟ್ ಮಾಡಿದಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನನ್ನ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿರೋರು. ಹಾಗಿದ್ರೆ ಈಗ ನಿಮ್ಮ ಅಪ್ಪ ಅಮ್ಮನ್ ಗೊತ್ತಾಗಲ್ಲ ಅಲ್ವಾ? ಐ ಹೋಪ್ ಸೊ. ಅವ್ರಿಗೆ ಈ ವಿಷಯ ಗೊತ್ತಾಗದೇ ಇದ್ರೇನೆ ಒಳ್ಳೇದು. ಸ್ವಲ್ಪ ದಿನ ಕಳೀಲಿ, ನಾನೇ ಅವ್ರಿಗೆ ಟೈಮ್ ನೋಡ್ಕೊಂಡು ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಷಯ ಲೀಕ್ ಆಗದೆ ಇದ್ರೇನೆ ಒಳ್ಳೇದು. ನನ್ ಎಂತ ದಡ್ಡಿ ನೋಡು, ಎಷ್ಟು ದೊಡ್ಡ ಗಂಡಂದ್ರನ ತಂದಿಡ್ತಾ ಇದ್ದೆ. ನಾನು ನಿಂತರ ರಿಚ್ ಫ್ಯಾಮಿಲಿಲಿ ಹುಟ್ಟಿ ಬೆಳೆದೋಳಲ್ಲ. ಯಾರತ್ರ ಹೇಗ್ ನಡ್ಕೋಬೇಕು,
ಹೇಗ್ ಮಾತಾಡ್ಬೇಕು ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಬಾಲ. ದಿವ್ಯಾ, ಇದಕ್ಕೆಲ್ಲ ಸಾರಿ ಕೇಳ್ತಾರಾ? ನೋಡು, ಬೀಸೋದೊಣ್ಣೆ ತಪ್ಪಿದೆ, ಮುಂದಕ್ಕೆ ನೋಡ್ಕೊಳ್ಳೋಣ. ಆದ್ರೆ ನೀನ್ ಬೇಜಾರು ಮಾಡ್ಕೋಬಾರ್ದು. ನೀನ್ ಬೇಜಾರು ಮಾಡ್ಕೊಂಡ್ರ ನನ್ನಿಂದ ನೋಡಕ್ಕಾಗಲ್ಲ. ನಿಜವಾಗ್ಲು ನಿನ್ ನಾಣೆಗೂ ನನ್ ರಾಣಿ ನೀನು. ನಗ್ನಗ್ತಾ ಇರ್ಬೇಕು. ಈ ರಾಜಂಗ್ ರಾಣಿ ಆಗೋಕೆ ನಾನ್ ಪುಣ್ಯ ಮಾಡಿದ್ದೆ. ಇದು ನಮ್ ಮೂಮೆಂಟ್ಸ್. ಪ್ರೀತಿಸಿ ಎಷ್ಟೋ ರಿಸ್ಕ್ ತಗೊಂಡು ಈ ಪ್ರೀತಿನ ಪಡ್ಕೊಂಡಿದೀವಿ. ಈ ಕ್ಷಣನ ಸೆಲೆಬ್ರೇಟ್ ಮಾಡೋದು ಬೇಡವಾ? ಬಾ ನನ್ ಜೊತೆ. ಎಲ್ಲಿಗೆ? ಬಾ, ಹೇಳ್ತೀನಿ. ಓ, ನೀನು ಈ ದಾರಿಲಿ ಬಂದ್ಯಾ? ಆಯ್ತಪ್ಪ, ನಿನ್ನ ಮಾತು ನಾನು ಕೇಳ್ತೀನಿ. ನಾನು ಬರೋದಿಲ್ಲ, ನೀವೇ ಹೋಗಿ ಬನ್ನಿ. ಇಬ್ರು ನನಗ್ ಗೊತ್ತಿಲ್ದಿರೋ ಹಾಗೆ ಏನೋ ಸಂಚು ನಡೆಸ್ತಾ ಇದ್ದಾರೆ. ರೀ, ನೀವು ಬೆಳಗ್ಗೆ ಆಫೀಸ್ ಕೆಲಸ ಅಂತ ಕುತ್ಕೊಂಡ್ಬಿಡ್ಬೇಡಿ. ಭಾವ ರೆಸ್ಟ್ ಮಾಡ್ಲಿ, ನೀವೇ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಏನು? ನಾನು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು. ಈ ಮದುವೆ ಗಲಾಟೆಯಲ್ಲಿ ಒಂದು ವಾರದಿಂದ ಆಫೀಸ್ಗೆ ಹೋಗೇ ಇಲ್ಲ. ನಾಳೆನೂ ಹೋಗಿಲ್ಲ ಅಂದ್ರೆ ಅಷ್ಟೇ. ದೇವ್ರು ದಿಂಡ್ರು ಅಂದ್ರೆ ಹೀಗೆ ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀರಾ ಅಲ್ವಾ? ಭಾವ ಬಂದಿದ್ರೆ ಇದೇ ಮಾತನ್ನ ಹೇಳ್ತಿದ್ರಾ? ಊರ್ಮಿಳಾ, ಬರಲ್ಲ ಅಂದವ್ರನ್ನ ಯಾಕೆ ಬಲವಂತ ಮಾಡ್ತಿದ್ಯಾ? ನಾವಷ್ಟೇ ಹೋಗಿ ಬಂದ್ರೆ ಆಯ್ತು ಬಿಡು. ಸರಿ ಅಕ್ಕ, ಯಾರು ಬರ್ದೇ ಇದ್ರೇನಂತೆ, ನಾವೇ ಹೋಗಿ ಬರೋಣ. ಮೊದ್ಲಾದ್ರೆ ನಮ್ಮ ಮನೇಲಿ ಯಾವ ಗುಟ್ಟು ಇರ್ತಿರ್ಲಿಲ್ಲ. ಎಲ್ರದು ಒಂದೇ ಮನಸ್ಥಿತಿ ಇರ್ತಿತ್ತು. ಯಾವಾಗ ಮುಚ್ಚಿಟ್ಟು ಬಚ್ಚಿಟ್ಟು ಮದುವೆ ಆಯ್ತು ನೋಡಿ, ಅಲ್ಲಿಗೆ ಸರ್ವನಾಶ. ಮನಸ್ಸೆಲ್ಲ ಛಿದ್ರ ಆಗೋಗಿದೆ. ಕೆಲವರ ಕಾಲ್ಗುಣನೇ ಸರಿ ಇರಲ್ಲ. ಏನ್ ಮಾಡಕ್ಕಾಗಲ್ಲ. ಯಾಕೆಲ್ರು ಒಂಥರ ಇದ್ದೀರಾ? ಊಟ ಮಾಡಿ. ಪಾಡಿಗೆ ನೀವು ಊಟ ಮಾಡ್ತಿದ್ರೆ ಹೇಗೆ? ನೀವಿಬ್ಬರು ಒಟ್ಟಿಗೆ ತಿನ್ಲಿ ಅಂತಲೇ ಎಲೆ ಹಾಕಿರೋದು. ನೋಡೋ, ಇಬ್ರು ಒಬ್ರಿಗೊಬ್ರು ಅನ್ಯೋನ್ಯವಾಗಿ ನೀನು ಅವಳಿಗೆ ತಿನ್ನಿಸ್ಬೇಕು, ಅವಳು ನಿನಗೆ ತಿನ್ನಿಸ್ಬೇಕು. ನಾಚ್ಕೋಬೇಡ, ತಿನ್ಸೋ. ನಾವೆಲ್ಲ ನಿನ್ನ ವಯಸ್ಸು ದಾಟೇ ಬಂದಿರೋದು. ಅಣ್ಣ ಹೇಳಿದ್ಮೇಲೆ ಮುಗೀತು, ತಿನ್ಸ್ಲೇಬೇಕು. ತಿನ್ಸೋ. ನಾನು ತಿನ್ಸಲ್ಲ. ಇಷ್ಟ ಕಷ್ಟ ಇಲ್ಲ, ಲೆಕ್ಕಕ್ಕೆ ಬರಲ್ಲ. ತಿನ್ಸೋದು ಒಂದು ಶಾಸ್ತ್ರ. ತಿನ್ಸು. ಮತ್ತೆ ಈ ಶಾಸ್ತ್ರ ಎಲ್ಲ ಸುಮ್ನೆ ಮಾಡಿಲ್ಲಪ್ಪ. ಊಟ ಆದ್ಮೇಲೆ ನೀನು ಯುದ್ಧ ಗೆಲ್ಬೇಕು. ಆದ್ರೆ ಅದು ವೈರಿ ಜೊತೆ ನಡೆಯೋ ಯುದ್ಧ ಅಲ್ಲ, ಪಾರ್ಟ್ನರ್ ಜೊತೆ ನಡೆಯೋ ಯುದ್ಧ. ಅದಕ್ಕೆ ಇಬ್ರು ಮಧ್ಯೇನು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕು ಅಂತಾನೆ ಈ ಶಾಸ್ತ್ರ ಎಲ್ಲ ಇಟ್ಟಿರೋದು ಅಲ್ವಾ ಚಿಕ್ಕಪ್ಪ? ಆಯ್ತು ಬಿಡಿ. ಅಣ್ಣ,
ಯಾಕೆ ತಿನ್ಸು, ಎಲ್ರು ಹೇಳ್ತಿಲ್ವಾ? ಕಾರ್ತಿ ತಿನ್ಸು ಹೋಗ್ಲಿ. ಲೋ, ಬಾಯಲ್ಲಿ ತಿನ್ಸೋ ಅಂತಂತಂದ್ರೆ ಮೂಗ್ ಯಾಕೆ ತಿನ್ಸೋಕ್ ಹೋಗ್ತಾ ಇದೀಯಾ? ಮಮಿದ ಒಂಚೂರು ಪ್ರೀತಿಯಿಂದ ತಿನ್ಸು. ಇದು ರಾಮಚಂದ್ರ ರಾಯರ ಮಗ ಅಂತಂದ್ರೆ. ಸತ್ಯ, ಈಗ ನಿನ್ ಸರ್ದಿ, ತಿನ್ಸಮ್ಮ. ನನಗೆ ಬೇಡ. ನನಗೆ ಗೊತ್ತಿದೆ ಸತ್ಯ, ನಿನಗೆ ತುಂಬ ಬೇಜಾರಾಗಿದೆ, ನೋವಾಗಿದೆ ಅಂತ. ಆದರೆ ಏನು ಮಾಡೋದು, ಬದುಕು ಕೆಲವೊಂದ್ಸಲ ನಮ್ಮನ್ನ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡತ್ತೆ. ಒಪ್ಕೋಬೇಕು, ಎದುರಿಸದೆ ಬೇರೆ ದಾರಿನೇ ಇಲ್ಲ. ಎಂತೆಂಥದ್ದು ಕಷ್ಟಗಳು ನೋಡಿದ್ದೇನೆ, ಆದರೆ ನನ್ನ ಜೀವನದಲ್ಲಿ ಇಂಥ ಸನ್ನಿವೇಶ ಯಾವತ್ತೂ ಬಂದಿರಲಿಲ್ಲ. ಮದುವೆ ಅಂದ್ರೇನೆ ಹಾಗೆ ಸತ್ಯ, ಅದು ನಮ್ಮನ್ನ ಹೊಸ ಲೋಕಕ್ಕೆ, ನಮ್ಮದಲ್ಲದ ಲೋಕಕ್ಕೆ ನಮ್ಮನ್ನು ತಳ್ಳಿಬಿಡತ್ತೆ. ನಾವೇ ಅಲ್ಲಿ ಹೊಂದ್ಕೋಬೇಕು. ನನಗೆ ಯಾಕೋ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ನಾನು ಯಾವಾಗ್ಲೂ ಅಪ್ಪನ ಮಿಸ್ ಮಾಡ್ಕೋತಿದ್ದೆ. ಆದ್ರೆ ಯಾಕೋ ಅಮ್ಮ ಬೇಕು ಅನ್ನಿಸ್ತಿದ್ದಾರೆ. ಬೇಜಾರು ಮಾಡ್ಕೋಬೇಡ ಸತ್ಯ, ನಿನ್ಗೇನೇ ಬೇಕಂದ್ರೂ ನಾನಿದ್ದೀನಿ. ನನ್ನನ್ನ ನಿನ್ನ ಅಮ್ಮ ಅಂತ ಅನ್ಕೋ. ನೀವೊಬ್ರೇ ಈ ಮನೇಲಿ
ನೀನು ಗಂಡು ಹುಡುಗರ ತರ ಇಡೀ ಮನೆ ಜವಾಬ್ದಾರಿನ ನಿಭಾಯಿಸ್ತಾ ಇದೀಯ. ಎಷ್ಟು ಜನ ಹೆಣ್ಮಕ್ಳು ಈ ರೀತಿ ಇರ್ತಾರೆ ಹೇಳು? ಮಗಳು ಮಗನಾಗ್ಬೋದು, ಆದ್ರೆ ಸೊಸೆ ಮಗ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬೇಬಿ, ಸರ್ಪ್ರೈಸ್ ರೆಡಿನಾ? ಇನ್ನೂ ಒಂದು ಸರ್ಪ್ರೈಸಾ? ರೆಡಿ ಬಾಲ. 3, 2, 1. ಹೇಗಿದೆ ಬೇಬಿ ಅರೇಂಜ್ಮೆಂಟ್ಸ್? ಇದು ನಮ್ಮ ರೂಮ, ನನಗೋಸ್ಕರ ಅರೇಂಜ್ ಮಾಡಿದ. ಥ್ಯಾಂಕ್ ಯು ಸೋ ಮಚ್. ನಿನಗೋಸ್ಕರನೇ ಈ ಅರೇಂಜ್ಮೆಂಟ್ಸ್, ಬಟ್ ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀನ್ ಕೇಳಿದ್ಯಲ್ಲ, ಅದು ನನ್ನ ಹೆಂಡತಿ ಕೇಳಿದ್ಲಲ್ಲ ಅಂತ ಈ ಅರೇಂಜ್ಮೆಂಟ್ಸ್ ಮಾಡಿರೋದು. ಐ ಲವ್ ಯು ಬಾಲ, ಐ ಲವ್ ಯು ಸೋ ಮಚ್. ನಿನಗೆ ಸರ್ಪ್ರೈಸ್ ಇಷ್ಟ ಆಯ್ತಾ? ಬರೀ ಇಷ್ಟನಾ? ತುಂಬಾ ಇಷ್ಟ ಆಯ್ತು. ನಾವ್ ಈ ರೆಸಾರ್ಟಿಗೆ ಬಂದಾಗ ರೆಸಾರ್ಟ್ ಸೂಪರ್ ಆಗಿದೆ, ರೂಮ್ಸ್ ಏನಪ್ಪ ಇಷ್ಟು ಆವರೇಜ್ ಆಗಿದೆ ಅಂತ ಅನ್ಕೊಂಡೆ. ಆದ್ರೆ ಈ ಆವರೇಜ್ ಆಗಿರೋ ರೂಮ್ ನ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನಿನಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಥ್ಯಾಂಕ್ ಯು ಬಾಲ, ಥ್ಯಾಂಕ್ ಯು ಸೋ ಮಚ್. ಬೇಬಿ, ಖುಷಿನಾ? ಏನು ಮೇಲೆ ಅಂದೆ? ದಿವ್ಯನ್ನ ಮದುವೆ ಮನೆಯಿಂದ ಓಡಿಸಿ ಅವಳ ಜಾಗದಲ್ಲಿ ನೀನ್ ಕೂತ್ಕೊಂಡು ನನ್ ಕೈ ತಾಳಿ ಕಟ್ಟಿಸ್ಕೊಂಡು ಫಸ್ಟ್ ನೈಟ್ ಅಂತ ಇಲ್ಲಿ ಬಂದು ಕೂತಿದ್ಯಲ್ವಾ? ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ದಿವ್ಯನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ. ಅವಳನ್ನೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಪಡಿಬೇಕು ಅಂತ ನಾನು ಎಷ್ಟು ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ನೀನು ಆ ಕನ್ಸುಗಳನ್ನೆಲ್ಲ ಹಾಳು ಮಾಡ್ಬಿಟ್ಟೆ. ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ಟೆ. ಇವಾಗ ನೋಡು ನಾಚಿಕೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ? ಮುಖ ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಏನ್ ಹೇಳ್ದೆ ನಮ್ಮ ಅಪ್ಪಗೆ ನೀನು? ಅವ್ರು ಯಾಕೆ ನನ್ನ ನಿನ್ ಜೊತೆ ಮದುವೆ ಮಾಡಿಸಿದ್ರು? ಓ, ಅಪ್ಪನ್ ತಲೆ ಕೆಡಿಸಿ ಅವ್ರ ಜೊತೆ ಏನಾದ್ರು ಡೀಲ್ ಮಾಡ್ಕೊಂಡ್ಬಿಟ್ಯಾ ಹೇಗೆ? ನೀನ್ ಮಾಡ್ಕೊಂಡಿರ್ತೀಯ ಬಿಡು.
ನಮ್ಮಪ್ಪ ಹೇಳಿದ್ರು ಅಂತ ಒಂದೇ ಒಂದ್ ಕಾರಣಕ್ಕೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೆ, ಇಲ್ಲಾಂದ್ರೆ ಸತ್ತು ನಿನ್ನ ಮದ್ವೆ ಆಗ್ತಾ ಇರ್ಲಿಲ್ಲ. ಆದ್ರೆ ಒಂದ್ ವಿಷಯ ತಿಳ್ಕೊ, ನಾನ್ ನಿನ್ಗೆ ಯಾವತ್ತು ಗಂಡ ಆಗ್ಲಿ, ನೀ ನನ್ಗೆ ಯಾವತ್ತು ಹೆಂಡತಿ ಆಗ್ಲಿ ಆಗಕ್ ಸಾಧ್ಯನೇ ಇಲ್ಲ. ಬರೀ ಒಂದ್ ತಾಳಿ ನಮ್ ಸಂಬಂಧನ ನಿರ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ. ಪಾಪ ದಿವ್ಯಾ, ಸ್ವಂತ ಅಕ್ಕನ್ನೇ ಬಿಡ್ಲಿಲ್ವಾ ನೀನು? ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ ಅಂತ ಸ್ವಲ್ಪ ಆದ್ರೂ ಯೋಚನೆ ಆದ್ರೂ ಇದೆಯಾ ನಿನ್ಗೆ? ಹೀಗ್ ದಿಮ್ ಅಂತ ರೆಡಿ ಆಗಿ ಬಂದು ಕೂತಿದ್ಯಲ್ಲ. ಏನಾಯ್ತು ಬೇಬಿ? ಬಾಲ, ಇದೆಲ್ಲ ಬೇಡ. ಏನ್ ಬೇಡ? ನನಗೆ ಅರ್ಥ ಆಗ್ತಿಲ್ಲ ಬೇಬಿ, ಏನ್ ಬೇಡ ಅಂತಿದ್ಯಾ? ನನಗೆ ಫಸ್ಟ್ ನೈಟ್ ಬೇಡ ಬಾಲ. ಯಾಕೆ ಬೇಡ? ನೀನೇ ತಾನೇ ಫಸ್ಟ್ ನೈಟ್ ಆಗ್ಬೇಕು ಅಂತ ಹೇಳಿದ್ದು. ಅಂದಿದ್ದೆ, ಆದ್ರೆ ಈಗ ಬೇಡ ಅನ್ಸ್ತಿದೆ. ಯಾಕೆ ಬೇಡ ಅನ್ಸ್ತಿದೆ? ಕೋಪ ಮಾಡ್ಕೋಬೇಡ. ಸರಿ, ಕೋಪ ಮಾಡ್ಕೊಳಲ್ಲ, ಏನು ಅಂತ ಹೇಳು. ನನಗೆ ಯಾಕೋ ಇವಾಗ ಬೇಡ ಅನ್ಸ್ತದೆ. ನೀನ್ ಹೇಳ್ದಂಗೆ ನಿನ್ನಿಷ್ಟದ ತಕ್ಕಂತೆ ನಮ್ ಫಸ್ಟ್ ನೈಟು ಫಾರಿನಲ್ಲಿ ಆಗ್ಬೇಕು ಅಂತ ಆಸೆ ಇತ್ತು ಅಲ್ವಾ? ಸೊ ನಿನ್ನಿಷ್ಟನೇ ನನ್ನಿಷ್ಟ ಕೂಡ. ಬಟ್ ನಾನ್ ಮೈಂಡ್ ಚೇಂಜ್ ಮಾಡ್ಕೊಂಡಲ್ಲ, ನೀನ್ ಎಲ್ಲೇ ಹೇಳಿದ್ರು ಓಕೆ ಅನ್ನಲ್ಲ. ಬೇಡ ಬಾಲ, ನಿನಗೇನಿಷ್ಟನೋ ನನಗೂ ಅದೇ ಇಷ್ಟ. ಅಯ್ಯೋ, ಏನ್ ಹೇಳ್ತಿದ್ಯಾ? ಸಡನ್ ಆಗಿ ಏನಾಯ್ತು ನಿನ್ಗೆ? ಇದೆಲ್ಲ ನಾನು ನಿನಗೋಸ್ಕರನೇ ಮಾಡಿರೋ ಅರೇಂಜ್ಮೆಂಟ್ಸು. ಹೌದು, ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳೋವರೆಗೂ ಇದೆಲ್ಲ ಬೇಡ. ಅವ್ರು ಒಪ್ಕೊಳ್ಳೋವರೆಗೂ ನಾವು ಮುಂಚೆ ಹೇಗಿದ್ವೋ ಹಾಗೆ ಇದ್ಬೇಡ. ಇವಾಗ ಎಲ್ಲಿಂದ ಬಂದ್ರೆ ನಮ್ಮ ಅಪ್ಪ ಅಮ್ಮ. ಬಾಲ ಬಾಲ ಬಾಲ, ಏನು ಕೋಡಾಡ್ತಿದ್ಯಾ ಸುಹಾಸ್? ನಿದ್ದೆ ಬರ್ತಿಲ್ವಾ? ಆ ಸತ್ಯ ಈ ಮನೆಯಲ್ಲಿ ಕಾಲಿಟ್ಟ ಗಳಿಗೆನೆ ನನ್ನ ನಿದ್ದೆ ಎಲ್ಲ ಹೊರಟೋಯ್ತು ಡಾರ್ಲಿಂಗು. ಈಗ ಏನ್ ನಿನ್ ಪ್ರಾಬ್ಲಮ್ಮು? ಎಲ್ ತಲೆ ಕೆಡಿಸ್ಕೋಬೇಕೋ ಅಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂದು ಮಲ್ಕೊಳ್ಳೋ ಹಂಗಿದ್ರೆ ಮಲ್ಕೋ, ಇಲ್ಲ ಆಚೆ ಹೋಗಿ ವಾಚ್ಮ್ಯಾನ್ ಕೆಲಸ ಮಾಡು. ಡಾರ್ಲಿಂಗು, ಇವತ್ತು ಕಾರ್ತಿಕ್ ಮತ್ತು ಸತ್ಯದು ಫಸ್ಟ್ ನೈಟು ಡಾರ್ಲಿಂಗು. ಅದಕ್ ನಿನಗೇನು? ಅಲ್ಲ ಡಾರ್ಲಿಂಗು, ಅವರಿಬ್ರು ಒಂದಾಗಿ ಏನಾದ್ರೂ ಸಂಸಾರ ಶುರು ಮಾಡ್ಕೊಂಡ್ರೆ ಈ ಮನೆಗೆ ಒಬ್ಬ ವಾರಸ್ದಾರ ಬರ್ತಾನೆ. ಈಗ ನನ್ನ ಮಲ್ಗಕ್ ಬಿಟ್ಟು ನೀನ್ ಆಚೆ ಹೋಗಿ ವಾಚ್ಮ್ಯಾನ್ ಕೆಲಸ ಮಾಡು. ಅಲ್ಲ, ನಿಂಗೇನು ಅನಿಸ್ತಾನೆ ಇಲ್ವಾ ಡಾರ್ಲಿಂಗು? ಸ್ವಲ್ಪನಾದ್ರೂ ಭಯನೇ ಆಗ್ತಿಲ್ವಾ?
ಸುಹಾಸ್, ನೀನ್ ಸುಮ್ನೆ ಓವರ್ ಥಿಂಕ್ ಮಾಡ್ತಾ ಇದ್ಯಾ. ಬಂದು ತೆಪ್ಪಗ್ ಮಲ್ಕೋ, ಇಲ್ಲ ಆಚೆ ಹೋಗಿ ವಾಕಿಂಗ್ ಮಾಡು. ಅಲ್ಲ, ನಿನ್ ತಲೆಯಲ್ಲಿ ಏನ್ ನಡೀತಿದೆ ಅಂತ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳು ಡಾರ್ಲಿಂಗು, ಪ್ಲೀಸ್. ಸುಹಾಸ್, ಗಂಡಂಗೆ ಹೆಂಡತಿನೇ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನ ಮಗು ಎಲ್ಲಾಗತ್ತೆ? ಮೊದ್ಲು ಈ ಮದ್ವೆ ಅಮ್ಮಂಗ್ ಮಾತ್ರ ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾರ್ತಿಕ್ಗೂ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಕಾರ್ತಿಕ್ ಇಷ್ಟಪಟ್ಟಿದ್ದು ದಿವ್ಯನ್ನ, ಈ ಸತ್ಯನ್ನಲ್ಲ. ಕಾರ್ತಿಕ್ಕು ಸತ್ಯನೇ ಆ ದಿವ್ಯನ್ನ ಮದ್ವೆ ಮನೆಯಿಂದ ಓಡಿಸಿದ್ದು ಅಂತ ತಪ್ಪು ತಿಳ್ಕೊಂಡಿದ್ದಾನೆ. ಸೊ ಕಾರ್ತಿಕ್ ಯಾವತ್ತೂ ಸತ್ಯನ್ನ ಕ್ಷಮಿಸೋ ಚಾನ್ಸೇ ಇಲ್ಲ. ಆದ್ರೂ ಬೆಂಕಿ ಮುಂದೆ ಬೆಣ್ಣೆ ಕರಗದೆ ಇರುತ್ತಾ ಡಾರ್ಲಿಂಗು? ಬೆಂಕಿ ಅಂತ ಅವಳಿಗೆ ಯಾಕೆ ಬಿಲ್ಡಪ್ ಕೊಡ್ತಿದ್ಯಾ? ಹೇಳ್ತಿದೀನಿ ತಾನೆ, ಅವರಿಬ್ರು ಮಧ್ಯೆ ಏನು ನಡೆಯೋದಿಲ್ಲ ಅಂತ. ಅಷ್ಟಕ್ಕೂ ನಿನಗ್ ತಲೆ ಕೆಡಿಸ್ಕೊಳ್ಳೇಬೇಕು ಅನ್ನೋದಿದ್ರೆ ಆ ಸತ್ಯನ್ನ ಈ ಮನೆಯಿಂದ ಹೇಗ್ ಹೊರಗಾಕ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಈಗ ನನ್ನ ಮಲ್ಕೊಳ್ಳೋದಕ್ ಬಿಡು. ಗುಡ್ ನೈಟ್. ಸತ್ಯನ ಮದುವೆ ಆಗಿ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂತು. ಪಾಪ ಸೋಫಾ ಮೇಲೆ ಮಲಗಿದ್ದಾನೆ. ಇವನಿಗೆ ಅವಳು ಇಷ್ಟನೋ ಇಲ್ವೋ ಅನ್ನೋದನ್ನು ಕೇಳಕ್ಕಾಗದೆ ಮದುವೆ ಮಾಡಿಸ್ಬಿಟ್ರು. ಈಗ ಆಚೆ ಬಂದು ಮಲಗಿದ್ದಾನೆ. ಪಾಪ ಬೆಡ್ಶೀಟ್ ಕೂಡ ಸರಿಯಾಗಿ ಹೊತ್ಕೊಂಡಿಲ್ಲ. ಕಾರ್ತಿಕ್, ಇಲ್ಯಾಕೆ ಮಲಗಿದ್ಯೋ ಕಂದ? ಪಾಪ ಸುಸ್ತಾಗಿ ಮಲಗ್ಬಿಟ್ಟಿದ್ದಾನೆ. ಕಾರ್ತಿಕ್, ನಿನ್ ರೂಮಲ್ಲಿ ನಿನಗೆ ಮಲಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ರೂಮಲ್ಲಿ ಮಲಗಬೇಕಲ್ವ ಮಗನೇ?
ವಾವ್. ನಿಜವಾಗ್ಲೂ ಇದು ನಿನ್ 2ನೇ ಜನ್ಮ. ಬಾಲ ನಿನ್ನ ಹುಚ್ಚನ್ ತರ ಪ್ರೀತಿ ಮಾಡ್ತಿದ್ದಾನೆ. ನೀನಂದ್ರೆ ಪ್ರಾಣ. ಜೊತೆಗೆ ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ, ಖರ್ಚು ಮಾಡೋ ಮನ್ಸು ಇದೆ. ಪಾಪ ನನ್ಗೋಸ್ಕರ ನೆನ್ನೆ ಫಸ್ಟ್ ನೈಟ್ಗೆ ಅಂತ ನಾನ್ ಹೇಳ್ದಂಗೆ ರೆಡಿ ಮಾಡ್ಸಿದ್ದ. ಬಟ್ ಅವನ್ ವೇಟ್ ಮಾಡ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸತ್ಯನಿಗೆ, ನಮ್ಮ ಮಮ್ಮಿಗೆ, ಅಜ್ಜಿಗೆ ನಾನ್ ಮದ್ವೆ ಬಿಟ್ಟು ಓಡ್ ಬಂದೆ ಅಂತ ಬೇಜಾರಾಗುತ್ತೆ. ಮದ್ವೆ ಮುರಿದು ಬಿದ್ದಿರುತ್ತೆ. ಆ ಸತ್ಯನ್ಗೆ ಕೋಪ ಬಂದಿರುತ್ತೆ. ಬರ್ಲಿ, ಅವ್ರಿಗೋಸ್ಕರ ನಾನ್ ಯಾಕೆ ನನ್ನ ಲೈಫ್ನ ಹಾಳು ಮಾಡ್ಕೊಳ್ಳಿ? ಆ ಕೊಂಪೆಲಿ 100 ವರ್ಷ ಬದುಕೋದ್ಕಿಂತ ಇಂಥ ಗಂಡನ್ ಜೊತೆ ಒಂದೇ ಒಂದಿನ ಬದುಕಿದ್ರು ಸಾಕು. ನನ್ನ ಲೈಫಲ್ಲೂ ಸೆಲೆಬ್ರೇಷನ್ ಶುರುವಾಗೋದಕ್ಕೆ ನನ್ನ ಹಠನೇ ಕಾರಣ. ಅಪ್ಪಿ ತಪ್ಪಿ ಆ ಕೊಂಪೆಲ್ ಹುಟ್ಬಿಟ್ಟೆ. ದಿಸ್ ಇಸ್ ಮೈ ಡಿಸಿಷನ್. ರೈಟ್ ಪರ್ಸನ್ ಇನ್ ರೈಟ್ ಪ್ಲೇಸ್. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಕಾರ್ತಿಕ್. ಏಯ್, ಏನಿಂದು? ಏನ್ ಯಾವ ತರ ನೆಮ್ಮದಿಗೆ ಮಲ್ಗಕ್ಕೂ ಬಿಡಲ್ವಾ? ಇವಾಗ ತಾನೇ ಬಂದ್ ಮಲ್ಗಿದ್ದೀನಿ. ರಾತ್ರಿ ಬೇರೆ ಆಚೆ ಸರಿಗೆ ನಿದ್ದೆ ಆಗಿಲ್ಲ. ನಾನ್ ಹೇಳಿದ್ನ ನಿಂಗೆ ಆಚೆ ಹೋಗಿ ಮಲ್ಕೋ ಅಂತ. ನನ್ ಮೇಲೆ ಯಾಕೆ ರೆಕ್ತಾ ಇದ್ಯಾ? ನೀನಿಲ್ಲಿ ಇದ್ಯಲ್ಲ, ಅದಕ್ಕೆ ಆಚೆ ಹೋಗಿ ಮಲ್ಗಿದ್ದು. ಈಗ್ಲೂ ನಾನು ಇಲ್ಲೇ ಇದ್ದೀನಿ, ಆಚೆ ಹೋಗು. ದುರಾಂಕರದಲ್ಲಿ ಮಾತಾಡ್ತೀಯ? ನನ್ಗೆ ನನ್ ರೂಮಿಂದ ಆಚೆ ಹೋಗುವಂತ್ಯ? ನಾನೇ ಆಚೆ ಹೋದೆ ಸರಿ, ನೀ ನನ್ಗೆ ಆಚೆ ಹೋಗುವಂತೆಲ್ಲ ಹೇಳಕ್ ಬರ್ಬೇಡ. ಇದು ನನ್ ರೂಮು, ನನ್ ಮನೆ. ನಾನ್ ಯಾಕೆ ಆಚೆ ಹೋಗ್ಬೇಕು? ಯಾಕೆ ಅಂದ್ರೆ ಬಟ್ಟೆ ಏನಾಯ್ತು? ಏಯ್, ಏನ್ ಮಾಡ್ತಾ ಇದೀಯ ನೀನು? ಸ್ವಲ್ಪ ನಾಚಿಕೆ ಆಗಲ್ವಾ? ಕಣ್ಬಿಟ್ ನೋಡು, ನಾನ್ ನಿನ್ ಹೆಂಡ್ತಿನೇ, ಪರವಾಗಿಲ್ಲ. ನೋಡಯ್ಯ, ಏಯ್, ಏನಿದೆ ಅವತಾರ? ನನ್ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ಯಾಕೆ ಅಂದ್ರೆ ಬೇರೆ ಸೀರೆ ಇರ್ಲಿಲ್ಲ, ಅದಕ್ಕೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಇವಾಗ ಅನ್ಭವಿಸ್ತಾ ಇದೀನಿ. ಎಲ್ಲ ನನ್ ಕರ್ಮ. ಮೊದ್ಲು ಹೋಗಿ ಬಟ್ಟೆ ಚೇಂಜ್ ಮಾಡು, ಅಮ್ಮ ನೋಡ್ರೆ ಬೈತಾರೆ. ಹಲೋ, 1 ನಿಮಿಷ. ಏನಿಂದು? ನಂಗೊಂದ್ ಸೀರೆ ಬೇಕು, ತಂದ್ಕೊಡು. ನಿನಗೆ ನಾನು ಸೀರೆ ತಂದ್ಕೊಡ್ಬೇಕಾ? ಯಾಯ, ನನ್ನೇ ನೀನ್ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ? ನಾನೇನ್ ಅನ್ಕೊಂಡಿಲ್ಲ ಪುಣ್ಯಾತ್ಮ. ಒಂದ್ ಸೀರೆ ತಂದ್ಕೊಡು ಅಂದೆ ಅಷ್ಟೇ. ನನ್ ಕೈಲಿ ಆಗಲ್ಲ. ಆಗಲ್ಲ ಅಂದ್ರೆ ಪ್ಯಾಂಟಿ ಶರ್ಟ್ ಅಲ್ಲೇ ಆಚೆ ಬರ್ಲಾ? ವಾಟ್? ಈ ಮನೇಲಿ ಪ್ಯಾಂಟ್ ಶರ್ಟ್? ನೋ ವೇ. ಮತ್ ಸೀರೆ ತಂದ್ಕೊಡು, ಉಟ್ಕೋತೀನಿ. ಏಯ್, ನಾನ್ ಎಲ್ಲಿಂದ ಸೀರೆ ತಂದ್ಕೊಡ್ಲಿ? ಅಷ್ಟಕ್ಕೂ ಇಷ್ಟು ಬೇಗ ಯಾವ ಸೀರೆ ಅಂಗಡಿ ತೆಗ್ದಿರುತ್ತೆ ಅಂತ ನಿಂಗೆ ಸೀರೆ ತಂದ್ಕೊಡ್ಲಿ ನಾನು? ನಾನೇನ್ ಸೀರೆ ಅಂಗಡಿಗೆ ಹೋಗಿ ಸೀರೆ ತಂದ್ಕೊಡು ಅನ್ಲಿಲ್ಲ. ಮತ್ತೆ ಹೋಗಿ ನಿಮ್ ಅಕ್ಕನ್ ಕೇಳಿ ಒಂದ್ ಸೀರೆ ತಂದ್ಕೊಡು. ಅಕ್ಕನ ಹತ್ರನ? ನೋ 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 ನೋ, ಅಕ್ಕನ ಹತ್ರ ಎಲ್ಲ ಕೇಳಕ್ ಸರಿ ಹೋಗಲ್ಲ. ಯಾಕೆ? ಅದು ನನ್ ಕೈಲಿ ಹೇಳಕ್ಕಾಗಲ್ಲ. ಬೇಡ ಬಿಡು, ನಾನ್ ರೂಮಿಂದ ಆಚೆನೇ ಬರಲ್ಲ, ಇಲ್ಲೇ ಇರ್ತೀನಿ. ಯಾರಾದ್ರೂ ನನ್ನ ಕೇಳಿದ್ರೆ ನನ್ ಗಂಡ ನನಗ್ ಸೀರೆ ಕೊಡಿಸ್ಲಿಲ್ಲ ಅಂತ ಹೇಳ್ತೀನಿ.
ಇನ್ನ ಬಲವಂತ ಮಾಡಿದ್ರೆ ಹೀಗೆ ಪ್ಯಾಂಟಿ ಶರ್ಟ್ ಅಲ್ಲಿ ಆಚೆ ಬರ್ತೀನಿ ಆಯ್ತಾ? ನೀನೇ ಡಿಸೈಡ್ ಮಾಡು ಏನ್ ಮಾಡ್ಬೇಕು ಅಂತ. ಆಯ್ತು, ಅಕ್ಕನ್ ಕೇಳಿ ಸೀರೆ ತಂದು ಕೊಡ್ತೀನಿ. ಇಲ್ಲೇ ಇರು, ಆಚೆ ಎಲ್ಲೂ ಹೋಗ್ಬೇಡ. ಏನೇ ಹೇಳಿ, ಇದಕ್ಕಿನ್ನ ಕಂಫರ್ಟಬಲ್ ಬಟ್ಟೆ ಯಾವುದೂ ಇಲ್ಲ. ಸ್ವಲ್ಪನೂ ಮನಸ್ಸಿಲ್ಲ. ತಡೀರಿ, ಬಂದೆ. ಸ್ವಲ್ಪ ತಡೀರಿ, ಬಾಗ್ಲ ತಗ್ಬಿಡಿ. ಇವಳು ನೋಡು ಯಾವ ರೇಂಜಿಗೆ ಮಲಗಿದ್ದಾಳೆ. ಬಂದೆ, ತಡೀರಿ. ಬಂದೆ. ಏನ್ ಬಾಬಾ ಇದ? ನೀನಾ? ನಾನೇ ಬಾಬಾ. ಏನ್ ವಿಷಯ? ಬೆಳಿಗ್ಗೆ ಇಲ್ಲಿ ಬಂದಿದ್ಯಾ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಎವ್ರಿಥಿಂಗ್ಸ್ ಆಲ್ ರೈಟ್. ಬಾಬಾ, ಅಕ್ಕ ಇದ್ದಾಳ, ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವಳು ಇಷ್ಟು ಬೇಗ ಎದ್ದೇಳ್ತಾಳ? ಇನ್ನೂ ಮಲ್ಗೆ ಇದ್ದಾಳೆ. ಹೌದಾ ಬಾಬಾ, ಅಕ್ಕನ್ ಸ್ವಲ್ಪ ಎಬ್ಬರಿಸಿ, ನಾ ಅವಳ ಜೊತೆ ಮಾತಾಡ್ಬೇಕು ಪ್ಲೀಸ್. ಯಾಕೆ? ಏನು ವಿಷಯ? ಹೇಳ್ದಷ್ಟು ಮಾಡಿ ಬಾಬಾ, ಅಕ್ಕನ ಜೊತೆ ಮಾತಾಡ್ಬೇಕು, ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ. ಡಾರ್ಲಿಂಗು, ಏನ್ ಸುಹಾಸ್? ಡಾರ್ಲಿಂಗು, ಕಾರ್ತಿಕ್ ಬಂದಿದ್ದಾನೆ, ನಿನ್ನ ಹತ್ರ ಮಾತಾಡ್ಬೇಕಂತ. ಎದ್ದೇಳು ಡಾರ್ಲಿಂಗು. ಡೋರ್ ಹತ್ರ ಬಂದಿದ್ದಾನೆ. ಕಾರ್ತಿಕ? ಏನಂತೆ? ಅದೇನ್ ಗೊತ್ತಿಲ್ಲ, ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಬಾ ಡಾರ್ಲಿಂಗು, ಬಾ ಬೇಗ. ಇಲ್ಯಾಕ್ ನಿಂತಿದ್ಯಾ ಕಾರ್ತಿಕ್? ಬಾ ಒಳಗೆ. ಏನ್ ವಿಷಯ? ಬೆಳಗ್ಗೆನೆ ನನ್ನ ಹತ್ರ ಏನ್ ಮಾತಾಡ್ಬೇಕಿತ್ತು? ಅಕ್ಕ, ಅದು ನನಗೊಂದು ಸೀರೆ ಬೇಕಾಗಿತ್ತು. ಸೀರೆನಾ? ಅದು ನಿನಗೆ? ಅದು ನಂದು. ಯಾಕೆ? ಅಯ್ಯೋ, ನನ್ಗಲ್ಲ ಅಕ್ಕ, ಸತ್ಯನ್ಗೆ. ಅಕ್ಕ, ಅವಳ ಹತ್ರ ಬೇರೆ ಯಾವುದು ಬಟ್ಟೆ ಇಲ್ಲ. ಈ ಟೈಮಲ್ಲಿ ಯಾವ ಅಂಗಡಿನೂ ಓಪನ್ ಆಗಿರಲ್ಲ. ಅದಕ್ಕೆ ನಿನ್ನ ಹತ್ರ ಯಾವ್ದಾದ್ರು ಒಂದು ಸೀರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ವಾಟ್? ಅವಳ ಪರವಾಗಿ ನೀನ್ ಕೇಳಕ್ ಬಂದಿದ್ಯಾ? ಎಷ್ಟು ಪ್ರಶ್ನೆ ಕೇಳ್ತ್ಯಾ? ಯಾವ್ದೋ ಒಂದು ಸೀರೆ ಕೊಡಕ್ಕ ಪ್ಲೀಸ್. ಇದೇನಿದು? ಪ್ಲೀಸ್ ಗೀಸ್ ಅಂತೆಲ್ಲ ಅಂತಿದ್ದಾನೆ. ಒಂದೇ ನೈಟ್ಗೆ ಸತ್ಯ ಸರಿಯಾಗಿ ಟ್ರೈನ್ ಮಾಡಿರೋ ತರ ಇದೆ.